ಅದರ ನೀರನ್ನ ಕುಡಿದು ಅನೇಕ ಜನ ಕಾಯಿಲೆ ಬಿದ್ದಿದ್ದಾರೆ. ಆ ಊರಿನಲ್ಲಿ ಆ ವಾಸನೆಗೆ ಬದುಕೋದು ಕಷ್ಟ ಇದೆ. ಆದರೆ ಇವರಿಗೆ ನೇರವಾಗಿ ಫ್ಲೈಓವರ್ ಬೇಕು, ಕರೆಂಟ್ ಬೇಕು, ರಾಜ್ಯ ಸರ್ಕಾರದಿಂದ ಜಮೀನು ಬೇಕು, ನೀರು ಬೇಕು. ಆದರೆ ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಕೊಡಲಿಕ್ಕೆ ಯಾಕೆ ನಮ್ಮ ಮಕ್ಕಳಿಗೆ ಕೆಲಸ ಬೇಡವಾ? ಇವರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿಂದ ಖಾಲಿ ಮಾಡಲಿ ಪರವಾಗಿಲ್ಲ. ಈ ಮಸೂದೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಂತ ತಂದ್ರು ಅದನ್ನ ಈ ಕೂಡಲೇ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಒಂದು ಪಕ್ಷ ತಾರದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ರ್ಯಾಲಿಯನ್ನು ತೆಗೆದ್ರ ಮುಖಾಂತರ ITBT ಮತ್ತು ಬಯೋಕಾನ್ ಸಂಸ್ಥೆಗಳ ಮುಂದೆ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಪ್ರತಿಯೊಬ್ಬ ಮನೆಯವನು ಟ್ಯಾಕ್ಸ್ ಅನ್ನ ಕೊಡ್ತಾನೆ, ಪ್ರತಿಯೊಬ್ಬ ಉದ್ಯಮಿನೂ ಟ್ಯಾಕ್ಸ್ ಅನ್ನು ಕೊಡ್ತಾನೆ, ಚಿಕ್ಕ ಅಂಗಡಿಯವರು ಸಹ ಟ್ಯಾಕ್ಸ್ ಅನ್ನ ಕಟ್ತಾರೆ. ಇವರಿಂದ ITBT ಅವರಿಂದ, ಕಿರಣ್ ಮಜುಂದಾರ್ರಿಂದ, ಮೋಹನ್ ದಾಸ್ ಪೈಯಿಂದ ಅಥವಾ ಇನ್ಯಾವನೋ ಇಂದ ಈ ಸರ್ಕಾರ ನಡೀತಾ ಇಲ್ಲ, ಕನ್ನಡಿಗರ ತೆರಿಗೆಯಿಂದ ನಡೀತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಇಂಥ ಉದ್ಯಮಿಗಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಬೆದರಬಾರದು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಅದರ ನೀರನ್ನ ಕುಡಿದು ಅನೇಕ ಜನ ಕಾಯಿಲೆ ಬಿದ್ದಿದ್ದಾರೆ. ಆ ಊರಿನಲ್ಲಿ ಆ ವಾಸನೆಗೆ ಬದುಕೋದು ಕಷ್ಟ ಇದೆ. ಆದರೆ ಇವರಿಗೆ ನೇರವಾಗಿ ಫ್ಲೈಓವರ್ ಬೇಕು, ಕರೆಂಟ್ ಬೇಕು, ರಾಜ್ಯ ಸರ್ಕಾರದಿಂದ ಜಮೀನು ಬೇಕು, ನೀರು ಬೇಕು. ಆದರೆ ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಕೊಡಲಿಕ್ಕೆ ಯಾಕೆ ನಮ್ಮ ಮಕ್ಕಳಿಗೆ ಕೆಲಸ ಬೇಡವಾ? ಇವರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿಂದ ಖಾಲಿ ಮಾಡಲಿ ಪರವಾಗಿಲ್ಲ. ಈ ಮಸೂದೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಯಾವ ರೀತಿ ನಾವು ಕನ್ನಡಿಗರಿಗೆ ಉದ್ಯೋಗ ಕೊಡ್ತೀವಂತ ತಂದ್ರು ಅದನ್ನ ಈ ಕೂಡಲೇ ಜಾರಿಗೆ ತರಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಒಂದು ಪಕ್ಷ ತಾರದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ರಾಜ್ಯವ್ಯಾಪಿ ಹೋರಾಟವನ್ನ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ರ್ಯಾಲಿಯನ್ನು ತೆಗೆದ್ರ ಮುಖಾಂತರ ITBT ಮತ್ತು ಬಯೋಕಾನ್ ಸಂಸ್ಥೆಗಳ ಮುಂದೆ ಬೃಹತ್ ಪ್ರಮಾಣದ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೋಡಿ, ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಪ್ರತಿಯೊಬ್ಬ ಮನೆಯವನು ಟ್ಯಾಕ್ಸ್ ಅನ್ನ ಕೊಡ್ತಾನೆ, ಪ್ರತಿಯೊಬ್ಬ ಉದ್ಯಮಿನೂ ಟ್ಯಾಕ್ಸ್ ಅನ್ನು ಕೊಡ್ತಾನೆ, ಚಿಕ್ಕ ಅಂಗಡಿಯವರು ಸಹ ಟ್ಯಾಕ್ಸ್ ಅನ್ನ ಕಟ್ತಾರೆ. ಇವರಿಂದ ITBT ಅವರಿಂದ, ಕಿರಣ್ ಮಜುಂದಾರ್ರಿಂದ, ಮೋಹನ್ ದಾಸ್ ಪೈಯಿಂದ ಅಥವಾ ಇನ್ಯಾವನೋ ಇಂದ ಈ ಸರ್ಕಾರ ನಡೀತಾ ಇಲ್ಲ, ಕನ್ನಡಿಗರ ತೆರಿಗೆಯಿಂದ ನಡೀತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ಇಂಥ ಉದ್ಯಮಿಗಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯ ಸರ್ಕಾರ ಬೆದರಬಾರದು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.